ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್ ತುಂಬ ದಿವಸ ಆದಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಅದೇನು ಇನ್ಫಾರ್ಮೇಷನ್ ಅಂದರೆ, ಇತ್ತೀಚೆಗೆ ಒಂದು ಸನ್ಸ್ಕ್ರೀನ್ ಅನ್ನೋದು ಒಂದು ಮಾರ್ಕೆಟಿಂಗ್ ಆಗೋಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಈಗ ಪ್ರತಿಯೊಂದು ದಿನಕ್ಕೊಂದೊಂದು ಸನ್ಸ್ಕ್ರೀನ್ ತೋರಿಸ್ತಾರೆ. ದಿನ ಒಂದೊಂದು ಬ್ರ್ಯಾಂಡೆಡ್ ಇದು ಬ್ರ್ಯಾಂಡು, ಇದನ್ನು ಉಪಯೋಗಿಸಿ ನಿಮ್ಮ ಮುಖ ಬೆಳ್ಳಗಾಗುತ್ತೆ, ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಹಾಗೆ ಹೀಗೆ ಅಂತ. ನಾನು ಯೂಸ್ ಮಾಡಿದ ಸನ್ಸ್ಕ್ರೀನ್ಗಳಲ್ಲಿ ಯಾವುದು ಬೆಸ್ಟು, ನಿಜವಾಗ್ಲೂ ವೇಸ್ಟಾ ಸನ್ಸ್ಕ್ರೀನು, ಅದು ನಿಜವಾಗ್ಲೂ ಬೆಸ್ಟಾ, ನಿಜವಾಗ್ಲೂ ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಷನ್ ಕೊಡುತ್ತಾ ಅಂತ ಈಗ ಹೇಳ್ತಾ ಹೋಗ್ತೀನಿ ಬನ್ನಿ. ನಾನು ತುಂಬ ಸನ್ಸ್ಕ್ರೀನ್ಗಳು ಯಾರ್ಯಾರು ಹೇಳ್ತಾರೋ ಆ ಸನ್ಸ್ಕ್ರೀನ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಏಕೆಂದರೆ ಬಿಸಿಲಲ್ಲಿ ನಾವು ಜಾಸ್ತಿ ಸ್ವಲ್ಪ ತಿರುಗ್ತೀನಿ ಹೊರಗಡೆ, ಸ್ವಲ್ಪ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಎಷ್ಟೊಂದು ಸನ್ಸ್ಕ್ರೀನು. ಬಟ್ ನನಗೆ ಯಾವುದೂ ಕೂಡ ಯೂಸ್ ಆಗಿಲ್ಲ. ಈ ಸನ್ಸ್ಕ್ರೀನ್ಗಳು ಹಾಕಿದ್ರೆ ಸಾಕು ಮುಖ ಎಲ್ಲ ಬ್ಲ್ಯಾಕ್ ಆದಂಗೆ ಆಗ್ಬಿಡುತ್ತೆ. ಅದು ಯಾಕೆ ಅಂತ ನನಗೆ ಮಾತ್ರ ಸನ್ಸ್ಕ್ರೀನ್ ಹಾಕಿದಾಗ ಆ ರೀತಿ ಆಗುತ್ತಾ ಏನೋ ಗೊತ್ತಿಲ್ಲ. ಬಟ್ ತುಂಬ ಜನ ಹೇಳಿರೋದು ಕೇಳಿದ್ವಿ, ನನ್ನ ಮುಖ ಕೂಡ ಸನ್ಸ್ಕ್ರೀನ್ ಹಾಕಿದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಥವಾ ಆಯಿಲಿ ಥರ ಆಗಿಬಿಡುತ್ತೆ, ಇನ್ನೂ ಕೆಟ್ಟದಾಗಿ ಕಾಣುತ್ತೆ ಮುಖ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಅದೇ ರೀತಿ ಸೇಮ್ ನನಗೂ ಅದೇ ಸಿಚುವೇಶನ್ಸು. ಏನಕ್ಕೆ ಅಂತ ಗೊತ್ತಿಲ್ಲ, ಸನ್ಸ್ಕ್ರೀನ್ ನಂಗೆ ಸೂಟೇ ಆಗಲ್ವ ಏನೋ ಅಂತ ಗೊತ್ತಿಲ್ಲ. ಬಟ್ ನಾನು ಯಾವ್ಯಾವ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿದೆ ಅಂತ, ಫಸ್ಟು ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದೆ ಲ್ಯಾಕ್ಮಿ ಗೈಸ್. ಲ್ಯಾಕ್ಮಿ ಸ್ಟಾರ್ಟಿಂಗ್ ಪರವಾಗಿಲ್ಲ, ಇಲ್ಲೊಂದು ಕಡೆ ಇದಾಗ್ತಿತ್ತು, ಏನೋ ಅಂತಾರೆ ಸೂಟ್ ಆಗ್ತಾಯಿತ್ತು ಲೋಷನ್ನು. ಆಮೇಲೆ ಅದಾದ ನಂತರ ನನಗೆ ಏನೋ ಅದು ಸೂಟೇ ಆಗಲಿಲ್ಲ. ಅದು ಯಾಕೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಮುಖ ಎಲ್ಲ ಸ್ವಲ್ಪ ಏನಂತಾರೆ ಸ್ವೆಟ್ ಆಗಿಬಿಡೋದು ಬೇಗ ಎಲ್ಲ. ನಾನು ಸಿಕ್ಕಾಪಟ್ಟೆ ಬೇವ್ತೀನಿ, ಅದಕ್ಕೂ ಅದು ಮುಖದ ಮೇಲೆ ಕೂರ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಸ್ವೆಟ್ ಆದಂಗೆ ಬೇವ್ತಂಗೆ, ಅದೇ ರೀತಿ ಮುಖ ಎಲ್ಲ ಬ್ಲ್ಯಾಕ್ ಆದಂಗೆ ಆ ಥರ ಸ್ಟಾರ್ಟ್ ಆಯಿತು. ನಂತರ ಓಕೆ ಇದು ಸೂಟ್ ಆಗುತ್ತೇನೋ ಅಂದ್ಬಿಟ್ಟು, ಅಂದರೆ ಇದು ಲೋಷನ್ ಅಲ್ವಾ, ಇದು ಟಿಂಟ್ ಸನ್ಸ್ಕ್ರೀನ್ ಅಂತಾರಲ್ಲ, ಅದು ಸ್ವಲ್ಪ ಮೇಕಪ್ ಮಾಡ್ತಿರೋ ಥರನೂ ಇರುತ್ತೆ, ಮುಖ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡ್ವಿ. ಅವರೆಲ್ಲ ಹೇಳಿದಾಗ ಮೆಡಿಕಲವ್ರು ಹೇಳ್ತಿರ್ತಾರೆ, ಈಗೆಲ್ಲ ಇದೇ ಟ್ರೆಂಡಿಂಗಲ್ಲಿರೋದು, ಸ್ವಲ್ಪ ಮೇಕಪ್ ಮಾಡಿರೋ ಥರ ಎಲ್ಲ ಕಾಣುತ್ತೆ, ಚೆನ್ನಾಗಿರುತ್ತೆ, ತಗೊಳ್ಳಿ ಟಿಂಟ್ ಸನ್ಸ್ಕ್ರೀನ್ ಅಂತ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ತಗೊಂಡೆ. ಅದು ಇನ್ನೂ ನನ್ನ ಮುಖಕ್ಕೆ ಅದು ಇನ್ನೂ ವರ್ಸ್ಟಾಗಿ ಕಾಣ್ತಿತ್ತು. ಏನಂತಾರೆ ಓಪನ್ ಪೋರ್ಸಸ್ ಎಲ್ಲ ಎದ್ದು ಕಾಣೋದು, ಆ ರೀತಿ ಎಲ್ಲ ಆಗೋಯ್ತು ನನ್ನ ಮುಖಕ್ಕೆ. ನೋಡ್ತಿರ್ಬೋದು, ಈ ಕ್ರೀಮ್ಗಳೆಲ್ಲ ಹಚ್ಚಿ ನನ್ನ ಮುಖದಲ್ಲಿ ನೋಡಿಲ್ಲ ಓಪನ್ ಪೋರ್ಸ್ಗಳು ಎಷ್ಟಾಗಿದೆ, ಎಲ್ಲ ಎದ್ದು ಕಾಣೋ ಥರನೇ ಆಗಿದೆ. ಇವೆಲ್ಲಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಿದ್ದು ಫೇರ್ ಆ್ಯಂಡ್ ಲವ್ಲಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ವೈಟ್ ಇದೆ. ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಬೇಕು, ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ಬೇಕು, ನಾನು ಸಿಕ್ಕಾಪಟ್ಟೆ ವೈಟ್ ಇದ್ದೆ. ಬಟ್ ಈ ಇವೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಜ ಮುಖ ಎಲ್ಲ ಹಾಳಾಗೋಯ್ತು ನಂದು. ಅದಾದ ನಂತರ ಆಮೇಲಿಂದ ಸನ್ಬರ್ನ್ ಯಾವ್ಯಾವ ಬರ್ತಾವೆ ಗೈಸ್, ಯಾವ್ಯಾವ ಯೂಸ್ ಮಾಡಿಬಿಟ್ಟಿದ್ದು ಅವೆಲ್ಲ ಎಸ್ಬಿಟ್ಟಿದ್ದೀನಿ, ಸೂಟ್ ಆಗಲ್ಲ ಅಂದ್ಬಿಟ್ಟು ಇವೆಲ್ಲ ಇಟ್ಕೊಳ್ಳೋದು ಬಿಟ್ಟು. ಈಗೆಲ್ಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿದ್ದು, ಇವೆಲ್ಲ ಯೂಸೇ ಮಾಡಿಲ್ಲ ನೋಡಿ, ಹೊಸದಾಗೇ ಇದೆ, ಇವೆಲ್ಲ ಯೂಸೇ ಮಾಡಿಲ್ಲ ನೋಡಿ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲ ಫುಲ್ ಹಂಗೆ ಇದೆ. ನಮ್ಮ ಅಮ್ಮಂಗೆ ಊರಿಗೆ ಹೋದಾಗ ಯಾವ ಪಾಪ ಸಿಕ್ಕಾಬಿಟ್ಟೆ ಸುಮ್ಮನೆ ಕೊಡ್ತೀನಿ ಅಂತ ಹಾಕೋತಾರೆ. ಎಷ್ಟೊಂದು ಎಸ್ಬಿಟ್ಟಿದ್ದೀನಿ, ನೀನು ಮನೆಯವ್ರು ನೋಡಿದ್ರೆ ಮುಖಕ್ಕೆ ಹೋಗಿತಾರೆ ಅಂತ. ಅದಾದ ನಂತರ ಇವ್ಯಾವ ಮಿನಿಮಲಿಸ್ಟು, ವಿಟಮಿನ್ ಸಿ ಸೆರಮ್ ಅಂತೆ, ನಿಯಾಸೆಮೈಡ್ ಅಂತೆ, ತುಂಬ ತರಿಸ್ಕೊಂಡಿದ್ದೀನಿ. ಬಟ್ ನನಗೆ ಯಾವ ನಿಜವಾಗ್ಲೂ ನನಗೆ ವರ್ಕ್ ಆಗಿಲ್ಲ ನನ್ನ ಫೇಸ್ಗೆ. ಅದಾದ ನಂತರ ಡಾಕ್ಟ್ರ್ ಹತ್ರ ಇದೆಲ್ಲ ನಂಗೆ ಹೆಂಗೋ ಸೂಟ್ ಆಗ್ತಾಯಿಲ್ಲ ಸನ್ಸ್ಕ್ರೀನು, ಮುಖ ಎಲ್ಲ ಬ್ಲ್ಯಾಕ್ ಆದಂಗೆ ಆಗ್ತದೆ ಅನ್ನೋ ರೀತಿ ಕೇಳಿದಾಗ ಇವರು ಇದನ್ನು ಕೊಟ್ಟರು, ಸನ್ಬ್ಯಾನ್ ಇದನ್ನು ಕೊಟ್ಟರು. ಎಲ್ಲ ಗಲೀಜಾಗ್ಬಿಟ್ಟಿದೆ ಅದೇ ರೀತಿ. ಇದು ಫುಲ್ ಇದೆ ಗೈಸ್. ಇದು ಒಂದು 3-4 ದಿವಸ ಹಚ್ಚಿದೆ ಅಷ್ಟೇ. ಇದು ಯಾಕೋ ಸೂಟ್ ಆಗಲಿಲ್ಲ ನನ್ನ ಸ್ಕಿನ್ಗೆ. ಏನಂತ ಗೊತ್ತಿಲ್ಲ ನನಗೆ, ಮುಖ ಏನಂತ ಗೊತ್ತಿಲ್ಲ ನನಗೆ ಅರ್ಥ ಆಗಲ್ಲ. ಅದು ಏನು ಯಾವ ಥರ ಸ್ಕಿನ್ನು, ಏನು ಸೂಟ್ ಆಗುತ್ತೆ, ಏನು ಸೂಟ್ ಆಗೋಲ್ಲ ಒಂದು ಗೊತ್ತಿಲ್ಲ. ಇವೆಲ್ಲ ಕಾಸ್ಟ್ಲಿ ಇವಾಗ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವೆಲ್ಲ, ಆದರೂ ನನ್ನ ಮುಖಕ್ಕೆ ಸೂಟ್ ಆಗೋಲ್ಲ. ಏನು ಕಾಸ್ಟ್ಲಿ ಇದ್ರೆ ಏನು ಪ್ರಯೋಜನ ಬಂತು? ಇವೆಲ್ಲ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ, ಬಟ್ ನನ್ನ ಮುಖಕ್ಕೆ ಸೂಟ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಬಿಟ್ಟಾಕಿದ್ವಿ. ನಂತರ ಇದು 600 ರೂಪಾಯಿ, ಯಾರ್ಯಾರು ಹಾಕ್ತಿರೋ ಗೊತ್ತಿಲ್ಲ. ಇದನ್ನ ಫೇಸ್ ಗಾರ್ಡ್ ಕ್ಯಾಪ್ ಎಲ್ಲ ಕಳೆದೋಗಿದೆ. ಇದು ಫುಲ್ ಇದೆ, ನೋಡ್ತೀರಾ, ಇದು ಫುಲ್ ಇದೆ. ಇದು ಸೂಟ್ ಆಗಲ್ಲ, ಇದು ಸೂಟ್ ಆಗ್ತಿಲ್ಲ ನನಗೆ ಫೇಸ್ ಗಾರ್ಡು. ಇದು ತುಂಬ ಕಾಸ್ಟ್ಲಿದು, ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ವಾಟರ್ ರೆಸಿಸ್ಟೆಂಟ್, ಅಂದರೆ ವಾಟರ್ ಹಾಕಿದ್ರು ಸ್ವಲ್ಪ ಇದೆಲ್ಲ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇದು ನಂಗೆ ನಿಜವಾಗ್ಲೂ ಇದು ಸ್ವಲ್ಪ ಏನೋ ಸೂಟ್ ಆಗಿತ್ತು, ಬಟ್ ಆಮೇಲೆ ಅದು ಸೂಟ್ ಆಗಿಲ್ಲ, ಬಿಟ್ಟಾಕ್ಬಿಟ್ಟೆ. ಯಾವುದು ಬೇಡ, ಇದು ಯಾವುದು ಕಾಸ್ಟ್ಲಿ ಹಚ್ಚೋದೇ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಇದನ್ನು ಕೂಡ ಹಚ್ಚಿದ್ದೀನಿ, ಇದು ಕೂಡ ಮುಖಕ್ಕೆ. ನಂತರ ಇದು ಕೂಡ ಸೂಟ್ ಆಗಲಿಲ್ಲ. ಹಚ್ಚಾಗ ಓಕೆ ಅನಿಸುತ್ತೆ, ಚೆನ್ನಾಗಿ ಪರವಾಗಿಲ್ಲ ಅನಿಸುತ್ತೆ. ಆಮೇಲೆ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ ಏನೂ ಕಾಣಿಸಲ್ಲ ಅಷ್ಟೂ. ಸೊ ಅದಕ್ಕೋಸ್ಕರ ಇದನ್ನು ಬಿಟ್ಟಾಕ್ತೆ. ಈಗೆಲ್ಲ ಆದ ನಂತರ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು ಇದು ಗೈಸ್, ಲೋಟಸ್
ಲೋಟಸ್ ನನಗೆ ಬೆಸ್ಟ್ ಅನಿಸ್ತದೆ. ಈಗ ಪರವಾಗಿಲ್ಲ ಒಂದು ಸ್ಕಿನ್ ಯಾವುದು ನಾನು ಮುಖಕ್ಕೆ ಒಂದು ಲಿಪ್ ಬಾಮ್ ಇರ್ಬೋದು, ಪ್ರತಿಯೊಂದು ನಾನು ಯಾವ್ದು ಲೋಷನ್ ಇರ್ಬೋದು ಏನೂ ಹಚ್ಚಲ್ಲ. ಇದೊಂದು ಕ್ರೀಮ್ ಮುಖಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಲೋಷನ್ ಅಂತ ನನ್ನ ಮುಖ ಇದು ಏನಂತಾರೆ ನನ್ನ ಇದು ಕಾಲಿಗೆಲ್ಲ ಅದು ಇದು ಮಾಯ್ಶ್ಚರೈಸರು ಅದೇನೋ ಏನು ಹೇಳ್ತಾರೆ ಏನಂತಾರೆ ಅದಕ್ಕೆಲ್ಲ ಲೋಷನ್ ಅವೆಲ್ಲ ಹಚ್ತಾರೆ. ನನಗೆ ಯಾವ ಲೋಷನ್ ಇಲ್ಲ ಗೈಸ್, ಇದೊಂದೇ ಕೊಬ್ಬರಿ ಎಣ್ಣೆ ಬೆಸ್ಟು. ನಿಜವಾಗ್ಲೂ ಅದು ನಮ್ಮಿಂದ ಸನ್ನಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಏನೇ ಕ್ರೀಮ್ ಹಾಕೊಂಡು ಹೋದ್ರೂ ನನ್ನ ಮುಖ ಎಲ್ಲ ನನ್ನ ಕೈಗೆಲ್ಲ ಕರ್ಗಾಗ್ಬಿಡುತ್ತೆ ಬಿಸಿಲಿಗೆ. ಬಟ್ ಇದೇನೋ ಕೊಬ್ಬರಿ ಎಣ್ಣೆ ಒಂಥರ ಇದು ನಿಜವಾಗ್ಲೂ ಪ್ರೊಟೆಕ್ಟಿವ್ ಅನಿಸುತ್ತೆ ಗೈಸ್. ನಿಜವಾಗ್ಲೂ ಬೆಸ್ಟ್ ಕೊಬ್ಬರಿ ಎಣ್ಣೆ ಇದು. ಕೊಬ್ಬರಿ ಎಣ್ಣೆ ನಿಜವಾಗ್ಲೂ ಬೆಸ್ಟ್. ಸನ್ಸ್ಕ್ರೀನ್ ಎಲ್ಲ ಸನ್ಸ್ಕ್ರೀನ್ಗಿಂತ ಕೊಬ್ಬರಿ ಎಣ್ಣೆ ಬೆಸ್ಟ್ ಅನಿಸುತ್ತೆ. ಕೈಗಳೆಲ್ಲ ಒಂಥರ ಚೆನ್ನಾಗಿಟ್ಟಿರುತ್ತೆ ಕೈಗಳೆಲ್ಲ. ಅದು ನನಗಂತೂ ಅದು ಬೆಸ್ಟ್ ಅನಿಸ್ತು. ನೋಡಿ ನಾನು ಸುಳ್ಳು ಹೇಳ್ತೀನಿ ಅಂದರೆ ನಾನು ಎಷ್ಟು ಗೊತ್ತಾ ಡಬ್ಬ ಇದು ಯೂಸ್ ಮಾಡಿದ್ದು ಸನ್ಸ್ಕ್ರೀನು ಹಾಳೆ 3-4 ಇದು ಸ್ವಲ್ಪ ಕಾಸ್ಟ್ಲಿನೇ, ಇದು ಕಾಸ್ಟ್ಲಿನೇ ನೋಡಿ. ಮೊದಲಿದು ಗ್ರೇಪ್ಸ್ದು ನಾನು ಯೂಸ್ ಮಾಡ್ತಿದ್ದು, ಈಗ ಹೆಂಗೋ ಗ್ರೇಪ್ಸ್ ಬರ್ತಾ ಇಲ್ವಂತೆ. ಇದು ಚೆನ್ನಾಗಿದೆ ಇವು ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಏನು ಬೇಕಾರೆ ನಾನು ಮನೇಲಿ ಏನಾರು ಕ್ರೀಮ್ಗಳು ಮಾಡ್ಕೊಂಡಾಗ ಇರಲಿ ಅಂತ. ಬಟ್ ನಾನೇನು ಮಾಡ್ಕೊಳ್ಳೋದು ಅಷ್ಟು ಸೋಂಬೇರಿ. ಬಟ್ ಇರಲಿ ಚೆನ್ನಾಗಿದೆ ಇದು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಒಟ್ಟು 2 ಡಬ್ಬಗಳು ಖಾಲಿಯಾಗಿದೆ. ಈಗ ಇದು ಗ್ರೇಪ್ಸ್ದು ಬರ್ತಾಯಿಲ್ಲ ಈ ಲೋಟಸ್ ಅಂದ್ಬಿಟ್ಟು ಈಗ ಇದನ್ನು ತೊಗೊಂಡಿದ್ದೀನಿ. ಈಗ ದಾಸವಾಳದ್ದು ಬರ್ತಿದೆ ಅಂತ, ಇದು ಹೊಸದಂತೆ. ನನಗೆ ಇದು ಪರವಾಗಿಲ್ಲ ಅನಿಸ್ತಿತ್ತು, ಬಟ್ ಪರವಾಗಿಲ್ಲ ಈಗ ಸೂಟ್ ಆಗ್ತಿದೆ ಹೋಗ್ತಾ. ಮೊದಲು ಸ್ಟಾರ್ಟಿಂಗ್ ಏನೋ ಅಷ್ಟು ಸೂಟ್ ಆಗ್ತಿಲ್ಲ, ಬಟ್ ಈಗ ಪರವಾಗಿಲ್ಲ ಅನ್ನಿಸ್ತಿದೆ. ಲೋಟಸ್ ಚೆನ್ನಾಗಿದೆ ನಿಜವಾಗ್ಲೂ. ಲೋಟಸ್ ಇಸ್ ಬೆಸ್ಟ್ ಗೈಸ್. ಇದು ಲೋಟಸ್ ಹರ್ಬಲ್ಸ್ ವೈಟ್ ಗ್ಲೋ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಜೆಲ್ ಕ್ರೀಮ್ ವಿತ್ ನಿಯಾಸೈಮೈಡ್ ಅಂತ ಇದೆ. ಇದು ನಿಯಾಸೈಮೈಡ್ ಅಂತ ಇದೆಯಾ? ಇಲ್ಲ, ಇದು ನಿಯಾಸೈಮೈಡ್ ಅಂತ ಇರಲಿಲ್ಲ. ಇದು ನೋಡಿ ಇದೇನಿದೆ ಗೊತ್ತಾ, 25 PA ++. ಇದು ಇದೆ ಗೈಸ್. ಇದು ಸನ್ ಪ್ರೊಟೆಕ್ಷನ್ ಕೂಡ ಇದೆ. ಇದು SPF 25 ಇದೆ. ಇದು ಹಳೇದು ಗ್ರೇಪ್ಸ್ದು. ಬಟ್ ಇದು SPF ಇಲ್ವಾ ಗೈಸ್? ಇದರಲ್ಲಿ SPF ಇಲ್ವೇ ಇಲ್ಲ ಇದರಲ್ಲಿ. ಇದು ಇದೆ SPF 25 PA ++ ಆಲ್ ಸ್ಕಿನ್ ಟೈಪ್ಸ್ 100% ವೆಜಿಟೇರಿಯನ್ ಅಂತ ಇದೆ. ಸೊ ಇದು 60 ಗ್ರಾಮ್ ಬರುತ್ತೆ ಕ್ವಾಂಟಿಟಿ. ಬಟ್ ನನಗೆ ನಿಜವಾಗ್ಲೂ ಇದು ಬೆಸ್ಟ್ ಅನಿಸ್ತು. ಇವು ನಿಜವಾಗ್ಲೂ ಇದು ಬೆಸ್ಟ್ ಗೈಸ್. ನೀವು ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಲೋಟಸ್, ನಿಮ್ಗೆ ಯಾವ ಥರ ರಿಸಲ್ಟ್ ಇದೆ ಕಮೆಂಟ್ ಬಾಕ್ಸ್. ನನಗೆ ಯಾವ ರಿಸಲ್ಟ್ ಕೊಡೋದು ಬೇಡ. ನನಗೆ ನನ್ನ ಮುಖ ಹೆಂಗಿದೆಯೋ ಹಂಗಿದ್ರೆ ಸಾಕು. ಸುಮ್ಮನೆ ಇವೆಲ್ಲ ಹಚ್ಚಿದ್ರೆ ಹೆಂಗೆ ಗೊತ್ತಾ, ಮುಖ ಬ್ಲ್ಯಾಕ್ ಆಗೋದು ಅಥವಾ ಸ್ವೆಟ್ ಆಗೋ ಥರ, ಮುಖ ಎಲ್ಲ ಒಂಥರ ಬೂದು ಕಾಣೋದು, ತುಂಬ ಅಸಹ್ಯವಾಗಿ ಕಾಣ್ತಿತ್ತು. ಸೊ ಅದಕ್ಕೋಸ್ಕರ ಇವೆಲ್ಲ ಬಿಟ್ಟು ಈಗ ಲೋಟಸ್ ಯೂಸ್ ಮಾಡೋಕ್ಕೆ ಇದು ಮಾಡಿದ್ರೆ ನಿಜ ಇವೆಲ್ಲ ಇಷ್ಟ ಆಗಲ್ಲ ಅಂತ ಅಲ್ಲ. ಬಟ್ ನಾನು ಮೊದಲು ಯೂಸ್ ಮಾಡ್ತಿದ್ದೆ. ಲೋಟಸ್ ಇರ್ಬೋದು, ಫೇರ್ ಆ್ಯಂಡ್ ಲವ್ಲಿ ಇರ್ಬೋದು, ಇವೆಲ್ಲ ಯೂಸ್ ಮಾಡ್ತಿದ್ದು ಪರವಾಗಿಲ್ಲ ಅನಿಸ್ತು. ಬಟ್ ಹೆಂಗೆ ಆಮೇಲೆ ಹೆಂಗೆ ಒಂದು ಮುಖ ಸ್ವಲ್ಪ ಇದಾಗೋ ಥರ ಕಾಣ್ತು, ಅದಕ್ಕೋಸ್ಕರ ಬಿಟ್ಟಾಗ್ತೆ. ಸೊ ಈಗ ನಾನು ಯೂಸ್ ಮಾಡ್ತಿರೋದು ಲೋಟಸ್. ನೀವು ಯಾರ್ಯಾರು ಲೋಟಸ್ ಯೂಸ್ ಮಾಡ್ತೀರಾ, ನಿಮ್ಗೆ ಯಾವ ಥರ, ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾವುದೋ ಮಾಯ್ಶ್ಚರೈಸರ್ ಹಚ್ಚಲ್ಲ ಅಥವಾ ಯಾವುದೋ ಇನ್ನೊಂದು ಸನ್ಸ್ಕ್ರೀನ್ ಅಂತೆ ಅದಂತೆ. ನನ್ನ ಹತ್ರ ನಿಜವಾಗಿ ಯಾವೊಂದು ಮೇಕಪ್ ಕಿಟ್ ಅಂತ ಇಷ್ಟುದ್ದು ಏನೂ ಇಲ್ಲ ಗೈಸ್. ನನ್ನ ಹತ್ರ ಲಿಪ್ಸ್ಟಿಕ್ ಒಂದೇ ಒಂದು ಪೆನ್ಸಿಲ್ ಇತ್ತು, ಅದು ನನ್ನ ಮಗ್ಗ ಎರ್ದು ರೆಡ್ ಪೆನ್ಸಿಲ್ ಅಂತ ಅದನ್ನು ಹಾಳು ಮಾಡಿತ್ತ. ಸೊ ನಮ್ಮ ಮನೆ ಒಂದು ಏನು ಕಣ್ಗಚ್ಚೋ ಕಾಜಲ್ ಇರ್ಬೋದು, ಏನಂದ್ರೇನಿಲ್ಲ. ಒಂದು ಏನಿದೆ, ಇದೊಂದು ಐಲೈನರ್ ಇದಿದೆ, ಹಣೆಗೆ ಇಟ್ಕೊಳ್ಳೋದು, ಹಣೆಗೆ ಒಂದು ಚುಕ್ಕಿ ಇಟ್ಕೊಳ್ಳೋಕೆ ಇದೊಂದಿದೆ, ಇದೊಂದು ಕ್ರೀಮ್ ಇದೆ ಅಷ್ಟೇ. ಇವೆರಡೇ ನಾವು ಯೂಸ್ ಮಾಡೋದು. ಇದೊಂದು ಇದು ಕೊಬ್ಬರಿ ಎಣ್ಣೆ, ಇಟ್ 3 ಬಿಟ್ಟರೆ ಇನ್ನೇನಂದ್ರೆ ಏನೂ ಇಲ್ಲ ನಮ್ಮ ಮನೇಲಿ. ಬಟ್ ಇವನ್ನೆಲ್ಲ ಈಗೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಇದೆಷ್ಟು ಗೊತ್ತಾ ಗೈಸ್, ಇದು 460 ಇದೆ. ಇದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ನಾನು ಇದನ್ನೇ 2 ಮಂತ್ಸ್ ಮಾಡಿಬಿಡ್ತೀನಿ. ಇನ್ನು ಫೇಸ್ಗಲ್ವಾ ದಿನಕ್ಕೊಂದ್ಸಲ ಅಷ್ಟೇ, ಬೆಳಗ್ಗೆ ಮುಖ ತೊಗೊಂಡ್ರೆ ಮುಗಿತಂದು. ನಾನೇನೀಗ ಏನು ಗೊತ್ತಾ, ನಾನು ಜಾಸ್ತಿ ಸ್ಕಿನ್ ಕೇರ್ ಮಾಡೋಕ್ಕೆ ಹೋದರೆ ಮುಖನೇ ಹಾಳಾಗ್ಬಿಡುತ್ತೆ. ಅಥವಾ ಏರ್ ಕೇರ್ ಮಾಡ್ತಿದ್ರೆ ಏರ್ ಹಾಳಾಗ್ಬಿಡುತ್ತೆ. ಅಥವಾ ಏನಾರ ಜಿಮ್ ಅಥವಾ ಏನಾದರೂ ಎಕ್ಸಸೈಸ್ ಮಾಡೋಣ, ಸ್ವಲ್ಪ ದಪ್ಪ ಸಣ್ಣ ಆಗೋಣ ಅಂತ ಏನು ಮಾಡೋಕ್ಕೆ ಹೋದರೆ ಇನ್ನೂ ದಪ್ಪ ಆಗ್ತೀನಿ. ಈ ಥರ ಬಾಡಿ ನಂದು. ಸೊ ನಾನೇನು ಮಾಡದೇ ಇದ್ರೂ ಏನಂತಾರೆ ಗೊತ್ತಾ, ನಾನು ಏನಂತಾರೆ, ಈಗ ನನ್ನ ಮುಖ ತೊಳೆದು ರೆಡಿ ಆದರೆ ನಿಜವಾಗ್ಲೂ ಚೆನ್ನಾಗಿ ಕಾಣೋಲ್ಲ. ಬೆಳಗ್ಗೆ ಎದ್ದಾಗ ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ನಮ್ಮ ಫೇಸ್ ಒಂಥರ ಶೈನಿಂಗ್ಗೆ ಒಂಥರ ಚೆನ್ನಾಗಿ ಹೊಳಿತಿರುತ್ತೆ. ಬಟ್ ಬೆಳಗ್ಗೆ ಮುಖ ತೊಳೆದ್ಮೇಲೆ ಮುಖ ಶೈನಿಂಗ್ ಆಗಲಿ ಇದಾಗಲಿ ಇರೋದಿಲ್ಲ. ಒಂಥರ ನನಗೂ ಮುಖ ತೊಳೆದ್ರೆ ನನ್ನ ಮುಖ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಅಷ್ಟು ಒಂಥರ ಪಳಪಳ ಅಂತ ಹೊಳಿತಿರುತ್ತೆ. ಬೆಳಗ್ಗೆ ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಮುಖದಲ್ಲಿ ತುಂಬ ಸಖತ್ತಾಗಿರುತ್ತೆ. ಬಟ್ ಏನೋ ಗೊತ್ತಿಲ್ಲ ಗೈಸ್.
ನನ್ನ ಫೇಸ್ ಆ ಥರ ಒಬ್ರಿಗೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ರು ಜಿಮ್ ಮಾಡಿದ್ರೆ ಸಣ್ಣ ಆಗ್ತಾರೆ, ಎಕ್ಸಸೈಸ್ ಮಾಡಿದ್ರೆ ಸಣ್ಣ ಆಗ್ತಾರೆ, ಅದು ಇದು ಅಂತಾರೆ. ಬಟ್ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಪ್ಪ ಆಗ್ತೀನಿ. ಹೇಗೆ ಅಂತ ಗೊತ್ತಿಲ್ಲ, ನನ್ನ ಥರ ವಿಚಿತ್ರ. ಅಥವಾ ಸ್ಕಿನ್ ಕೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಇರೋ ಮುಖ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಲ್ಲ, ಸಿಂಪಲ್ ಒಂದು ಕ್ರೀಮು, ಒಂದು ಐಲೈನರು, ಕೊಬ್ಬರಿ ಎಣ್ಣೆ ಬೆಸ್ಟ್. ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ನಾನು ಯಾವುದು ಏನು ಕೂಡ ಯೂಸ್ ಮಾಡೋದಿಲ್ಲ. ಅಂದರೆ ಈ ಕೈ ಮಾತ್ರ ಸ್ವಲ್ಪ ಒರೆಸ್ಟರ ಇದೆ. ಯಾಕಂದರೆ ಅಲ್ಲಿ ಚಾಕು ಎಲ್ಲ ಕಟ್ ಮಾಡ್ಕೊಂಡು ಹಾಳು ಮಾಡ್ಕೊಬಿಟ್ಟಿದ್ದೀನಿ ಕೈಲಿ. ಈ ಕೈ ತುಂಬ ಬರೀ ಕಲೆಗಳೇ ಇದೆ ನೋಡಿ. ಈ ಕೈ ತುಂಬ ಬರೀ ಕಲೆಗಳೇ, ಎಲ್ಲೆಲ್ಲಿ ನೋಡಿದ್ರು ಚಾಕು ಕುಯ್ಕೊಂಡಿರೋದು ಅಥವಾ ಬಾಣಲಿ ಸುಟ್ಕೊಂಡಿರೋದು ಬರೀ ಇವೇ ಇದೆ. ಬಟ್ ಎಡ್ಗೈಲಿ ಅಷ್ಟು ಏನಿಲ್ಲ. ಅಂದರೆ ಈ ಕೈಲಿ ಪಾತ್ರೆ ತಿಕ್ಕದಂತೆ ಜಾಸ್ತಿ ಕೆಲಸ ಮಾಡೋದ್ರಿಂದ ಈ ಕೈ ಸ್ವಲ್ಪ ಸ್ವಲ್ಪ ಇದಾಗಿದೆ. ಇನ್ನು ಸ್ವಲ್ಪ ಕೈ ಕಾಲು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ನೀವು ಯಾವ ಕ್ರೀಮ್ಸ್ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ಯಾವುದು ಬೆಸ್ಟ್ ಕ್ರೀಮ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈಗೆಲ್ಲ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನು ಅವೆಲ್ಲ ಬರ್ತಿದೆಯಲ್ಲ, ಅವೆಲ್ಲ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.